ಹಾಲಾಹಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ಡಾಕ್ಟರ್ ಜುಬೇನ್, ನಟರಾಜ್ ಮತ್ತು ಸದಾನಂದ ಮಯ್ಯ ಅವರು ಸಾಕಷ್ಟು ಮಾತಾಡಿದ್ದಾರೆ. ಮತ್ತು ನಾನು ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ನಟರಾಜ್ ಅವ್ರ ಜೊತೆಗೇ. ನಟರಾಜ್ ಅವರು ತಾವು ಹೇಳಿದ್ರಿ ಬೇರೆ ಬೇರೆ ರೀತಿಯ ಪರೀಕ್ಷೆಗಳನ್ನು ಮಾಡ್ತೀವಿ ಅಂತ ಅನ್ನುವಂಥದ್ದು. ಎಲ್ಲದೂ ಕೂಡ ಒಂದು ಕಡೆ ಕಲೆಕ್ಟಾಗಿ ಬಂದಂಥ ಹಾಲನ್ನು ಹೆಂಗೆ ಪರೀಕ್ಷೆಗಳು ಪಡಿಸ್ತೀರಿ? ಅದು ಒಳ್ಳೆಯ ಪ್ರಶ್ನೆ. ಈಗ ನಾನು ಹೇಳ್ದಂಗೆ ಪ್ರತಿ ಉತ್ಪಾದಕರು ಅಂದರೆ ಅವನು 200 ಮಿಲಿ ಹಾಲು ಕೊಡಲಿ, ಅರ್ಧ ಲೀಟ್ರ್ ಹಾಲು ಕೊಡಲಿ, ಅದನ್ನೂ ಟೆಸ್ಟ್ ಮಾಡ್ತೀವಿ ಹಳ್ಳಿಗಳ ಅಂಥದ್ದು. ನಂತರ ಆ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲ ರೈತರು ಹಾಕಿದ್ನೆಲ್ಲ ಕ್ರೋಢೀಕರಿಸಿ ಸಂಘದವರು ಒಂದು ಕ್ಯಾನ್ನಲ್ಲಿ ಹಾಲನ್ನ ಕಳಿಸ್ತಾರೆ ಶೀತಲ ಕೇಂದ್ರಕ್ಕೆ. ಶೀತಲ ಕೇಂದ್ರ ಕ್ಯಾನ್ ಬಂದಂಥ ಕ್ಯಾನ್ ಹಾಲನ್ನು ನಾವು ಅಲ್ಲಿ ಶೀತಲ ಕೇಂದ್ರದಲ್ಲಿ ಪರೀಕ್ಷೆ ಮಾಡ್ತೀವಿ. ಅಂದರೆ ಹಳ್ಳಿಗಳ ಒಂದೊಂದು ಹಳ್ಳಿದು ಎಷ್ಟು ಫ್ಯಾಟು SNF ಇದೆ, ಅದರಲ್ಲಿ ಏನಾದ್ರು ಕಲಬೆರಕೆ ಅಂಶ ಇದೆಯಾ ಏನಂತ. ಏನಾದರೂ ಕಲಬೆರಕೆ ಅಂಶ ಅಥವಾ ಏನಾದರೂ ಕಂಡು ಬಂದಲ್ಲಿ ಇಮಿಡಿಯೇಟಾಗಿ ತಿರಸ್ಕರಿಸಿ ಅಂಥ ಹಾಲಿಗೆ ನಾವು ಯಾವುದೇ ರೀತಿ ಪೇಮೆಂಟ್ ಕೂಡ ಮಾಡೋದಿಲ್ಲ. ಅದು ಒಂದು ದಂಡ ತೀಕ್ಷ್ಣವಾಗಿರಲಿ ಅಂದ್ಬಿಟ್ಟು ನಾವು ಅವ್ರಿಗೆ ಆ ಹಾಲನ್ನ ಚೆಲ್ಬಿಡ್ತೀವಿ, ಪ್ಲಸ್ ಅವರಿಗೆ ಯಾವುದೇ ರೀತಿಯ ಒಂದು ಹಣನ ಪಾವತಿಸೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ತೀಕ್ಷ್ಣವಾದ ಒಂದು ದಂಡ ಇರೋದ್ರಿಂದಾಗಿ ಯಾರು ಅಡಲ್ಟ್ರೇಷನ್ ಮಾಡೋದಕ್ಕೆ ಧೈರ್ಯ ಪಡೋದಿಲ್ಲ ನಮ್ಮ ಕರ್ನಾಟಕದ ಹಳ್ಳಿಗಳಲ್ಲಿ. ನಂತರ ಶೀತಲ ಕೇಂದ್ರದ ಡೈರಿಗೆ ಬಂದಂಥ ಹಾಲನ್ನ ಡೈರಿನಲ್ಲೂ ನಾವು ಪರೀಕ್ಷಿಸ್ತೀವಿ. ನಮ್ಮಲ್ಲಿ ಮಿಲ್ಕೋ ಸ್ಕ್ಯಾನ್ ಅಂತ ಈಗ ಯಂತ್ರಗಳಿದೆ. ಮಿಲ್ಕೋ ಸ್ಕ್ಯಾನ್ ಅಂತ ಅಂದ್ಬಿಟ್ಟು ಅದು ಆ ಹಾಲಿನ ಮಾದರಿಗಳನ್ನ ಸ್ಕ್ಯಾನ್ ಮಾಡುತ್ತೆ. ಅಂದರೆ ಅದು ಸುಮಾರು 27 ಲಕ್ಷ ರೂಪಾಯಿ. ಕೆಲವರು ಡೈರಿನೇ ಸ್ಥಾಪಿಸ್ತಾರೆ, ಇವರು ಖಾಸಗಿಯವರು 27-30 ಲಕ್ಷಕ್ಕೆ ಒಂದು ಡೈರಿನೇ ಸ್ಥಾಪಿಸ್ತಾರೆ. ಆದರೆ ನಮ್ಮಲ್ಲಿ ಹಾಲನ್ನು ಪರೀಕ್ಷಿಸೋದಕ್ಕೋಸ್ಕರನೇ ಒಂದು ಅತ್ಯಾಧುನಿಕ ಯಂತ್ರಗಳನ್ನ ನಾವು ಇಟ್ಕೊಂಡಿದ್ದೀವಿ. ಸೊ ಅದರಿಂದ ಹಾಲನ್ನು ಪರೀಕ್ಷಿಸಿದಾಗ ಹಾಲಿನ ಅಂಶಗಳು ನಿಖರವಾಗಿ ಗೊತ್ತಾಗುತ್ತೆ. ಸೊ ಅಂಥದ್ದನ್ನು ಮಾತ್ರ ನಾವು ಹಾಲನ್ನು ತೊಗೊಂಡು ಹಾಲನ್ನ ಸಂಸ್ಕರಿಸಿ ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡೋ ಮೊದಲು ಹಾಲನ್ನ ಪರೀಕ್ಷಿಸ್ತೀವಿ. ನಂತರ ಪ್ಯಾಕ್ ಮಾಡಿ ಶೈತ್ಯಾಗಾರದಲ್ಲಿ ಡಿಸ್ಪ್ಯಾಚ್ ಆಗೋವರೆಗೂ ಅದನ್ನ ಶೇಖರಿಸಿಟ್ಟಿರ್ತೀವಿ. ಡಿಸ್ಪ್ಯಾಚ್ ಮಾಡುವಾಗಲೂ ನಾವು ಮೈಯವ್ರು ಹೇಳ್ದಂಗೆ ಅಸಿಡಿಟಿ, ಆಮೇಲೆ ಅದರಲ್ಲಿರುವಂಥ ಜೀವಾಣುಗಳ ಸಂಖ್ಯೆ, ನಾವು ಅದನ್ನು ಮಿಥಿಲಿನ್ ಬ್ಲೂ ರಿಡಕ್ಷನ್ ಟೆಸ್ಟ್ ಅಂತ ಒಂದು ಮಾಡ್ತೀವಿ. ಅದರಿಂದ ಅದೆಲ್ಲ ಖಾತ್ರಿ ಆದಮೇಲೆ ಮಾತ್ರ ನಾವು ಹಾಲನ್ನ ಮಾರ್ಕೆಟಿಗೆ ಬಿಡುಗಡೆ ಮಾಡ್ತೀವಿ. ಅಸಿಡಿಟಿ ಯಾವ್ದಾದ್ರು ಜಾಸ್ತಿ ಇದೆ ಅಂಥ ಹಾಲುಗಳನ್ನ ನಾವು ಮಾರ್ಕೆಟಿಗೆ ಬಿಡುಗಡೆ ಮಾಡೋದೇ ಇಲ್ಲ, ಅಂತ ಹಾಲನ್ನ ತಿರಸ್ಕರಿಸ್ಬಿಡ್ತೀವಿ. ಸೊ ಪ್ರತಿಯೊಂದು ಹಂತದಲ್ಲೂ ಹಾಲನ್ನ ನಾವು ಎಷ್ಟಿರಬೇಕು ಅಸಿಡಿಕ್ ಮತ್ತು ಆಲ್ಕಲಿಕ್? ಇದು ಹಾಲು ಕರೆದಾಗ, ನೈಸರ್ಗಿಕವಾಗಿ ಹಾಲಿನಲ್ಲಿ ಅಸಿಡಿಕ್ ಅಂಶ ಇದ್ದೇ ಇರುತ್ತೆ. ಹಾಲನ್ನ ಕರೆದಾಗ ಈಗ ಎಮ್ಮೆ ಹಾಲಿನಲ್ಲಿ ಸುಮಾರು 0.14% ಅಸಿಡಿಟಿ ಇರುತ್ತೆ. ಹಸುವಿನ ಹಾಲಿನಲ್ಲಿ 0.12 ಇಂದ 0.13ವರೆಗೆ ಅಸಿಡಿಟಿ ಇರುತ್ತೆ. ನಂತರ ಈ ಹಾಲನ್ನ ಹಳ್ಳಿಗಳಿಂದ ಶೀತಲ ಕೇಂದ್ರ ಡೈರಿಗೆ ಸಾಗಿಸುವಂಥದ್ರಲ್ಲಿ ಹಾಲಿನಲ್ಲಿರುವಂಥ ಜೀವಾಣುಗಳು ವೃದ್ಧಿಯಾಗಿ ಹಾಲಿನಲ್ಲಿ ಸ್ವಲ್ಪ ಪ್ರಮಾಣದ ಅಸಿಡಿಟಿನ ಬಿಡುಗಡೆ ಮಾಡ್ತವೆ. ಅವಾಗ ನಾವು ಸಾಮಾನ್ಯವಾಗಿ ಡೈರಿಗೆ ಬಂದಾಗ ಅಸಿಡಿಟಿ 0.15, 0.16% ಅಸಿಡಿಟಿ ಇರುತ್ತೆ. ಅಂತ 0.18 ಬಂದಾಗ ಹಾಲನ್ನ ಕಾಯಿಸಿದ್ರೆ ತಳ ಕಟ್ಟುತ್ತೆ, ಅಂಥವೆಲ್ಲ ಆಗುತ್ತೆ. 0.2ಗೆ ಬಂದಾಗ ಹಾಲು ಕಾಯಿಸಿದ ತಕ್ಷಣ ಪಟ್ ಅಂತ ಹೊಡೆದೋಗ್ಬಿಡುತ್ತೆ. 0.3ಗೆ ಬಂದಾಗ ಹಾಲು ಮೊಸರಾಗ್ಬಿಟ್ಟಿರುತ್ತೆ. ಸೊ ಈ ಅಸಿಡಿಟಿ ಭಾಳ ಮುಖ್ಯ. ಅಸಿಡಿಟಿ ಬರೋದು ಈ ಒಂದು ಜೀವಾಣುಗಳ ಸಂಖ್ಯೆಯಿಂದ. ಈ ಜೀವಾಣುಗಳ ಸಂಖ್ಯೆನ ನಿಯಂತ್ರಿಸೋಸ್ಕರನೇ ನಾವು ಏನು ಮಾಡ್ತಿದ್ವಿ, ಹಳ್ಳಿಗಳಲ್ಲಿ ಹಾಲು ಸ್ವೀಕರಿಸಿದ ತಕ್ಷಣ ಶೈತ್ಯೀಕರಿಸ್ಬಿಡ್ತೀವಿ. ಓಕೆ, ಇವಾಗ ಒಂದು ಕಡೆಯಿಂದ ಈಗ ನಿಮ್ಮ ಕೆಲವೊಂದು ಕೇಂದ್ರಗಳಿಂದ ಹಾಲು ಸರಬರಾಜು ಆಗುತ್ತೆ. ಹೌದು. ಆ ಸಂದರ್ಭದಲ್ಲಿ ಹಾಲು ಕೆಡದೇ ಇರಲಿ ಅಂತ ಏನಾದರೂ ಬೆರೆಸುವಂಥದ್ದು ಇದೆಯಾ? ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಹಾಲು ಪ್ಯಾಕ್ ಆದಮೇಲೆ ಯಾವುದೇ ರೀತಿಯ ಒಂದು ಪ್ಯಾಕ್ ಆದಮೇಲಲ್ಲ, ಸೊ ಅದಕ್ಕಿಂತ ಮೊದಲೇ ದೂರದ ಊರುಗಳಿಗೆ ಏನಾದರೂ ಹೋಗಬೇಕು ಅನ್ನೋದಾದರೆ, ದೂರದ ಊರುಗಳಿಗೆ ಯಾವುದೋ ನಮ್ಮ ಇದರಲ್ಲಿ ನಾನು ಹೇಳಿದ್ನಲ್ಲ, ಈ ಹಳ್ಳಿಗಳಿಂದ ಬಂದಂಥ ನಮ್ಮಲ್ಲಿ ಸುಮಾರು 60 ಶೀತಲ ಕೇಂದ್ರಗಳಿದೆ ಕರ್ನಾಟಕ ರಾಜ್ಯದಲ್ಲಿ. ಅಲ್ಲಲ್ಲೇ ಪ್ರತಿಯೊಂದು ಇದರಲ್ಲಿ ಹಾಲು ಕರೆದ ಒಂದು 2-3 ಗಂಟೆಗಳ ಸಮಯದಲ್ಲಿ ಹಾಲನ್ನ ಶೈತ್ಯ ಕೇಂದ್ರಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ವ್ಯವಸ್ಥೆ ಇದೆ. ಕೂಡಲೇ ಅದನ್ನು ಹಾಲನ್ನ ಶೈತ್ಯೀಕರಿಸ್ಬಿಟ್ಟು, ಈಗ ಮೈಯವ್ರು ಹೇಳ್ದಂಗೆ ಅಲ್ಲಿ ಸ್ವಲ್ಪ ಎಡವಟ್ಟಾಯ್ತು ಅಂದ್ರೂ ಕೂಡ, ತಡವಾಯ್ತು ಅಂದ್ರೂ ಕೂಡ ಅಂತ ಹಾಲನ್ನ ನಾವೇನು ಮಾಡ್ತೀವಿ, ಡೈರಿ ಫಾಲ್ಟ್ ಅಂತ ರಿಜೆಕ್ಟ್ ಮಾಡಿಬಿಡ್ತೀವಿ. ಆ ಹಾಲನ್ನ ಆದಂಥ ನಷ್ಟನ ಡೈರಿ ತುಂಬಿಕೊಡುತ್ತೆ. ಅಂತ ಹಾಲನ್ನ ಉಪಯೋಗಿಸೋದೇ ಆಗಲಿ, ಅಂತ ಹಾಲನ್ನ ಒಳ್ಳೆ ಹಾಲಿನ ಜೊತೆ ಸೇರಿಸೋದೇ ಆಗಲಿ ಯಾವುದೇ ಕಾರಣಕ್ಕೂ ಮಾಡಿ ಈ ಪ್ರಿಸರ್ವೇಟಿವ್ಸ್ ಯಾವ್ದು ಹಾಕಲ್ಲ, ಸಾಧ್ಯನೇ ಇಲ್ಲ. ನಮ್ಮಿಂದ ಹಾಲು ಡೆಲ್ಲಿ, ಕಲ್ಕತ್ತಾಗೆ ಟ್ಯಾಂಕರಲ್ಲಿ ಹೋಗುತ್ತೆ. ಟ್ಯಾಂಕರ್ನಲ್ಲಿ ಈಗಾಗಲೇ ಇನ್ನೊಂದು ಮೊದಲು ಕಳಿಸ್ತಾ ಇದ್ವಿ. ಈಗ ಇನ್ನೊಂದ್ಸತಿ ಈಗ ಹಾಲನ್ನ ಉತ್ತಮವಾಗಿ ಶೈತ್ಯೀಕರಿಸ್ಬಿಟ್ಟು ಹಾಲನ್ನ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಸಾಗಿಸ್ಬೋದು. ಅದಕ್ಕೇನು ಯಾವುದೇ ಆಗಬೇಕಾಗಿಲ್ಲ. ಎಷ್ಟು ದಿವಸ? 2-3 ದಿವಸ ಏನೂ ಆಗಲ್ಲ. 2-3 ದಿವಸ ಸರಿಯಾದ ರೀತಿಯಲ್ಲಿ ಹಾಲನ್ನ ಶೈತ್ಯೀಕರಿಸಿ, ನಾನು ನಮ್ಮನೇಲೇ ಹಾಲನ್ನ ಫ್ರಿಜ್ಜಲ್ಲಿ ಇಟ್ಟರೆ, ಒಂದು ಸ್ವಲ್ಪ ಮಂಜಿಗೆಡ್ಡೆ ಐಸ್ ಇದರಲ್ಲಿ ಇಟ್ಟರೆ ಸುಮಾರು 1 ವಾರ ಕಾಲ ಏನೂ ಆಗಲ್ಲ. ಹಾಲು ಯಾವುದೇ ರೀತಿಯ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಬೆಳಗ್ಗೆ ತಂದಿದ್ದು ಮಧ್ಯಾಹ್ನ ಹೊಡೆದಿರೋ ಉದಾಹರಣೆಗಳಿದೆ. ಅದು ಏನಾಗುತ್ತೆ ಅಂದರೆ, ಕೆಲವು ವಿತರಕರ ಹಂತದಲ್ಲಿ ಅಂದರೆ ಹಾಲನ್ನ ಮಾರಾಟ ಮಾಡ್ತಾರಲ್ಲ, ಅವರು ಏನು ಮಾಡ್ತಾರೆ, ಬೆಳಗ್ಗೆ ತಗೊಂಡಂಥ ಹಾಲನ್ನ ಹೊರಗಡೆನೇ ಇಟ್ಟಿರೋದು, ಬಿಸಿಲಲ್ಲಿ ಇಟ್ಟಿರೋದು,
ಕೆಲವರು ಏನು ಮಾಡ್ತಾರೆ, ನೆನ್ನೆ ಮಾರಾಟ ಆಗಲಿಲ್ಲ, ಅದನ್ನ ಉಳಿದಂಥ ಹಾಲನ್ನ ಇವತ್ತು ಮಾರಾಟ ಮಾಡೋದು, ಇಂಥದನ್ನು ಒಡೆಯುವಂಥ ಸಾಧ್ಯತೆ ಇದೆ. ಅದಕ್ಕೂ ನಾವೇನು ಮಾಡ್ತಾ ಇದೀವಿ, ಅದಕ್ಕೆ ವಿತರಕರ ಹಂತದಲ್ಲಿ ತಪ್ಪಾಗಿದ್ರೂ ಕೂಡ ನಂದಿನಿ ಏನು ಮಾಡ್ತಿದೆ ಅಂತಂದರೆ, ಯಾರೇ ಗ್ರಾಹಕರು ಆ ನಂದಿನಿ ಯಾವ ದೂರವಾಣಿ ಕಸ್ಟಮರ್ ಕೇರ್ ಟೆಲಿಫೋನ್ ನಂಬರ್ ಇದೆ ಪ್ಯಾಕೆಟ್ ಮೇಲೆ, ನೀವು ಅದಕ್ಕೆ ದೂರವಾಣಿಗೆ ಕರೆ ಮಾಡಿದಲ್ಲಿ ಇಮಿಡಿಯೇಟಾಗಿ ನಿಮಗೆ ಯಾವುದೇ ಪ್ರಶ್ನೆ ಕೇಳಿದೆ ಹಾಲನ್ನ ನಾವು ಬದಲಾಯಿಸ್ಕೊಡ್ತೀವಿ. ಬೇರೆಯವರ ತಪ್ಪಾಗಿದ್ರೂ ಪರವಾಗಿಲ್ಲ, ಬದಲಾಯಿಸ್ಕೊಡ್ತೀರಿ? ಹೌದೌದು, ಪರೀಕ್ಷೆ ಮಾಡಿ ಒಂದ್ಸತಿ. ಎಸ್ ಸರ್. ಹೌದು ಭಯ್ಯವರೇ, ತಾವಾಗಲೇ ಹೇಳಿ ಕೊಟ್ರಿ. ಅವ್ರು ಹೇಳಿದ್ರಲ್ಲ ಫಸ್ಟ್, ಇವಾಗ ನಿಮಗೆ ಹಾಲು ಹಾಳಾಗೋದ್ರ ಬಗ್ಗೆ ಮತ್ತು ನಿಮ್ಮ ಮೈಕ್ರೋಬಯಾಲಜಿಕಲ್ ಕೌಂಟ್ ಜಾಸ್ತಿ ಆಗೋದ್ರ ಬಗ್ಗೆ, ಇದಕ್ಕೆ ಅವರಿಗೆ ಎಗೇನ್ಸ್ಟಾಗಿ ನಾನು ಹೇಳ್ತಾ ಇಲ್ಲ. ಇದೆಲ್ಲ ಎಲ್ಲಿ ಪ್ರಾಬ್ಲಮ್ ಬರ್ತದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಪ್ರತಿಯೊಂದು ಯೂನಿಟ್ನಲ್ಲೂ ಹಾಲು ನಿಮಗೆ ನಿಮ್ಮದು ಪ್ಯಾಶ್ಚರೈಸ್ ಮಾಡಿ ಯೂಶ್ವಲಾಗಿ ಪ್ಲೇಟ್ ಹೀಟರ್ಸಲ್ಲಿ ನಿಮಗೆ ಹೀಟ್ ಮಾಡ್ತಾರೆ. 70 ಡಿಗ್ರೀಸರಿಗೆ ಹೋಗ್ತೀವಿ, ಕರೆಕ್ಟಾ? 60 ಯೂಶ್ವಲಾಗಿ 65 70 ಹೋದರೆ ಪ್ಯಾಶ್ಚರೈಸ್ ಆಗುತ್ತೆ ಹೇಳ್ತಾರೆ. ಆ ಪ್ಲೇಟ್ ಹೀಟರ್ಸಲ್ಲಿ ನಿಮಗೆ ಹೀಟ್ ಮಾಡಿಬಿಟ್ಟು ತಿರ್ಗಾ ಮತ್ತೆ ಕೂಲಿಂಗ್ ಚೇಂಜ್ ಇರ್ತದೆ. ಇದಿಷ್ಟು ನಿಮಗೆ ವಿದಿನ್ 2 ಮಿನಿಟ್ಸಲ್ಲಿ ನಿಮಗೆ 2 ಡಿಗ್ರೀಸ್ 4 ಡಿಗ್ರೀಸಿಗೆ ಬರ್ತದೆ. ಈ 4 ಡಿಗ್ರೀಸಿಗೆ ಬಂದ ಮೇಲೆ ಪ್ರಾಬ್ಲಮ್ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ, ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ನಿಮಗೆ ISO ನಿಮಗೆ 22,000 ಆಗಲಿ ಯಾವುದೇ ಇದ್ದರೂ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಥರದ ಮಿಲ್ಕ್ ಪ್ರೊಸೆಸಿಂಗ್ ಯೂನಿಟಲ್ಲಿ ಎವ್ರಿ 8 ಅವರ್ಸಿಗೆ ಒಂದು ಪ್ರೋಸೆಸ್ ಇದೆ. ಅಂದರೆ ಇದೆಲ್ಲ ಸೀಲ್ಡ್ ಯೂನಿಟ್. ಆ ಸೀಲ್ಡ್ ಯೂನಿಟ್ ನಾವು ಯಾವತ್ತೂ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಲು ನಿಮಗೆ ಅರ್ಧ ಗಂಟೆ ನಾನು ಮ್ಯಾನುಫ್ಯಾಕ್ಚರಿಂಗ್ ನಿಲ್ಲಿಸ್ಬಿಟ್ರೆ, ಹಾಲಿನ ಕೊಳವೆಗಳು ಒಳಗಡೆ ಇದೆಯಲ್ಲ, ಅದರಲ್ಲೇ ಮೈಕ್ರೋಬಯಾಲಜಿಕಲ್ ಕೌಂಟ್ ನಿಮಗೆ ಗ್ರೋತು ಎವ್ರಿ ಅವರು ಆಲ್ಮೋಸ್ಟ್ ಅಬೌಟ್ ನಿಮಗೆ 100 ಟೈಮ್ಸ್ ಆಗುತ್ತೆ ಹಾಲಲ್ಲಿ ಮಾತ್ರ ಪ್ರೋಟೀನ್ ಇರೋದ್ರಿಂದ. ಸೊ ಇದಕ್ಕೆ ಏನು ಹೇಳ್ತಾರೆ ಅಂದರೆ, ಅವರು ಆ್ಯಕ್ಚುಲಿ ಒಂದು CIP ಅಂತೇಳಿ ಕ್ಲೀನ್ ಇನ್ ಪ್ರೋಸೆಸ್ ಅಂತ ಹೇಳ್ತಾರೆ. ಕ್ಲೀನಿಂಗ್ ಇನ್ ಪ್ಲೇಸ್ ಅದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ಅದು ಕಂಪ್ಲೀಟ್ ಅದಕ್ಕೆ ಒಂದು ಮೆಷಿನ್ ಅಡ್ಜಸ್ಟ್ ಮಾಡಿರ್ತೀವಿ. ಅದರಲ್ಲಿ ಫಸ್ಟ್ ನಿಮಗೆ ಹಾಟ್ ವಾಟರ್ ರನ್ ಮಾಡ್ತೀವಿ, ಆಮೇಲೆ ಒಂದು 15 ನಿಮಿಷ ಆದಮೇಲೆ ಕಾಸ್ಟಿಕ್ ಸೋಡಾ ಹಾಕ್ತೀವಿ. ಕಾಸ್ಟಿಕ್ ಸೋಡಾ ಆದಮೇಲೆ ಆ ಕಾಸ್ಟಿಕ್ ಸೋಡಾದ ಎಫೆಕ್ಟ್ ಪೂರ ತೆಗಿಲಿಕ್ಕೆ ತಿರ್ಗಾ ಹಾಟ್ ವಾಟರ್ ರನ್ ಮಾಡ್ತೀವಿ. ಆಮೇಲೆ ಕೋಲ್ಡ್ ವಾಟರ್ ರಿನ್ಸ್ ಮಾಡಿಬಿಟ್ಟು ಆಮೇಲೆ ತಿರ್ಗಾ ರಿಯೂಸ್ ಮಾಡಬೇಕು. ಇದು ಮಾಡದೇ ಇದ್ದಲ್ಲಿ, ಅವ್ರು ಹೇಳಿದ್ರಲ್ಲ, ಮೈಕ್ರೋಬಯಾಲಜಿಕಲ್ ಕೌಂಟ್ ಜಾಸ್ತಿ ಆದರೆ ಬೇರೆದ ನಿಮಗೆ, ನಾವು ಒಂದು ಸರ್ತಿ ಆ್ಯಕ್ಚುಲಾಗಿ ಕಂಪ್ಲೇಂಟ್ ಮಾಡಿದ್ದು ಈಕ್ವಲಿ ಬಂದಿತ್ತು. ಈಕ್ವಲಿ ಯೂಶ್ವಲಾಗಿ ಹಾಲಲ್ಲಿ ಬರೋದಿಲ್ಲ, ಭಾಳ ಕಮ್ಮಿ. ಯಾವ ಹಾಲದು? ಇವರದಲ್ಲ. ಇವರು ಒಂದು ಸ್ವಲ್ಪ ದಿನ 6% ನಮಗೆ ನಿಲ್ಲಿಸಿದ್ರು. ಸೊ ಬೇರೆ ಕಡೆ ಅಂತ ತೊಗೊಂಡ್ಬಂದ್ವಿ, ಅವ್ರದ್ದಾಯಿತು. ಬಟ್ ಆಮೇಲೆ ಅವ್ರದ್ದು ಸ್ಟಾಪ್ ಮಾಡಿದ್ವಿ. ಆಮೇಲೆ ಈಕ್ವಲಿ ಯೂಶ್ವಲಾಗಿ ಬರಬೇಕಾದ್ರೆ ಈ ಥರದ ಮಿಸ್ಟೇಕ್ಗಳಾಗಿದ್ದರೆ ಮಾತ್ರ ಬರ್ತದೆ, ಇಲ್ಲೇ ಬರೋದು. ಇನ್ನೆಂದವ್ರು 6% ನಿಲ್ಲಿಸಲ್ಲ ನೋಡಿ. ಮೈಯವರು ನಮಗೆ ಉತ್ತಮವಾದ ಒಂದು, ಏಕೆಂದ್ರೆ ಅವರಿಂದ ಒಂದು ಉತ್ತಮವಾದ ಒಂದು ಬೆಂಬಲ ನಮಗೆ, ಬೆಂಬಲ ಮಾತ್ರ ಅಲ್ಲ, ಇಂಥ ತಜ್ಞರನ್ನ ಬಳಸ್ಕೊಬೇಕು ಅಂತ ಸರ್ಕಾರಕ್ಕೆ ವಿನಂತಿ ಏನು ಅಂದ್ರೆ, ಮೈಯವರು ಇವತ್ತಿನ ದಿವಸ ಇವ್ರು ಹೆಂಗ ಒಂದು ಕಣಜಾಯ ಅವರು. ಹೌದು, ಸೊ ಆಹಾರದ ವಿಚಾರದಲ್ಲಿ, ನಿಮ್ಮ ಹಾಲಿನ ವಿಚಾರದಲ್ಲಿ ಇಂಥವ್ರು ಬಳಸ್ಕೋಬೇಕು ಅನ್ನುವಂಥದ್ದು ನಮ್ಮ ಪ್ರಾರ್ಥನೆ. ಹೌದು, ಮುಂದುವರಿಸಿ ಸರ್. ಹೌದು ಸರ್. ಈಗ ಮೈಯವರು ಒಂದು ಒಳ್ಳೆ ಉತ್ತಮವಾದ ಒಂದು ಇದೆ, ಅದನ್ನು ನಿಜವಾಗ್ಲೂ ನೋಡಬೇಕು ಅಂತಂದರೆ, ಬೆಂಗಳೂರು ಡೈರಿಲಿ ಒಂದು ಯಾಂತ್ರಿಕತ ಒಂದು ಏನು ಸಂಸ್ಕರಣಾ ವ್ಯವಸ್ಥೆ ಇದೆ ಸರ್, ಅದನ್ನು ನೋಡಬೇಕು. ಅಲ್ಲಿ ಏನಿದೆ ಅಂತಂದರೆ 3 ಸರ್ಕ್ಯೂಟ್ಗಳಿದಾವೆ. 3 ಸರ್ಕ್ಯೂಟಲ್ಲಿ ಒಂದು ಸರ್ಕ್ಯೂಟಲ್ಲಿ ಹಾಲು ಸಂಸ್ಕರಣೆ ಆಗ್ತಾ ಇರುತ್ತೆ. 6 ಗಂಟೆ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಅದು CIP ಹೋಗ್ಬಿಡುತ್ತೆ. ಕಂಪ್ಯೂಟರ್ ನಾನು ಮಾತು ಕೇಳದೇ ಇರ್ಬೋದು, ಆದರೆ ಕಂಪ್ಯೂಟರ್ಗಳು ಕರಾರುವಕ್ಕಾಗಿ ತನ್ನ ಕೆಲಸ ತಾನು ಮಾಡ್ತಾ ಇರ್ತವೆ. ಅಲ್ಲಿ ಯಾವ ರೀತಿ ಒಂದು ಉತ್ತಮವಾದ ವ್ಯವಸ್ಥೆ ಇದೆ ಅಂತಂದರೆ, ಅದಕ್ಕೋಸ್ಕರನೇ ಸಾಕಷ್ಟು ಸಮಯ ಬೇಕು ನಮಗೆ ಈ ಒಂದು CIP ಕ್ಲೀನಿಂಗ್ ಇನ್ ಪ್ಲೇಸ್ ಸಿಸ್ಟಮ್. ಕ್ಲೀನಿಂಗ್ ಇನ್ ಪ್ಲೇಸ್ ಅಂದರೆ ಇಕ್ವಿಪ್ಮೆಂಟ್ಗಳನ್ನ ಕಳಚದೆ ಕ್ಲೀನ್ ಮಾಡುವಂಥ ಒಂದು ವ್ಯವಸ್ಥೆ, ಯಾಂತ್ರಿಕದ ವ್ಯವಸ್ಥೆ. ಸೊ ಅದನ್ನು ನಾವೇನು ಮಾಡ್ತೀವಿ, 6 ಗಂಟೆ ಅದು ಆ ಲೈನ್ ಆ ಸರ್ಕ್ಯೂಟ್ ಓಡಿದ ತಕ್ಷಣ ಇಮಿಡಿಯೇಟಾಗಿ CIP ಹೋಗ್ಬಿಡುತ್ತೆ. ಕಂಪ್ಯೂಟರ್ಗಳೇ ಇದು 6 ಗಂಟೆ ಆಯಿತು, ನೆಕ್ಸ್ಟ್ CIP ತಗೋಬೇಕು. CIP ಅದೇ ಹಾಟ್ ವಾಟರ್ ಆನ್ ಮಾಡಿ. CIP ಅಂದರೆ ಕ್ಲೀನಿಂಗ್ ಇನ್ ಪ್ಲೇಸ್ ಸಿಸ್ಟಮ್. ಅಂದರೆ ಕ್ಲೀನಿಂಗ್ ಇನ್ ಪ್ಲೇಸ್ ಅಂತಂದರೆ ಸುಮಾರು ಪೈಪ್ಲೈನ್ಗಳಿದ್ದಾವೆ, ಸುಮಾರು ಇಕ್ವಿಪ್ಮೆಂಟ್ಗಳಿದ್ದಾವೆ, ಹಾಲು ಅದರೊಳಗೆಲ್ಲ ಹೋಗ್ತಾ ಇರುತ್ತೆ. ನಾವು ಅದನ್ನೆಲ್ಲ ಬಿಚ್ಚಿ ತೊಳೆದು ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಮತ್ತು ಆ ಒಂದು ಬಿಚ್ಚಿ ತೊಳೆಯುವಂಥ ಒಂದು ಮೆಥಡ್ ಏನಿದೆ ಅದು ಸಮರ್ಪಕವಾಗಿರೋದಿಲ್ಲ. ಆದರೆ ಈ CIP ಸಿಸ್ಟಮಲ್ಲಿ ಏನಾಗುತ್ತೆ, ಹಾಲು 6 ಗಂಟೆ ಆದ ತಕ್ಷಣ ಫಸ್ಟು ಹಾಟ್ ವಾಟರ್ ರಿನ್ಸ್ ಮಾಡುತ್ತೆ, ಆಮೇಲೆ ಆಲ್ಕಲಿ ಸೊಲ್ಯೂಷನ್ ಅದ್ರದ್ದು ಟೆಂಪ್ರೇಚರು ಕಾನ್ಸಂಟ್ರೇಷನ್ ಮೇಂಟೈನ್ ಮಾಡುತ್ತೆ. ಕಾನ್ಸಂಟ್ರೇಷನ್ ಡೌನ್ ಆದರೆ ಇಮಿಡಿಯೇಟಾಗಿ ಅದು ಕಾನ್ಸಂಟ್ರೇಷನ್ ಡೋಸಿಂಗ್ ಆಟೋಮೆಟಿಕ್ ಡೋಸಿಂಗ್ ಆಗುತ್ತೆ. ಅದ್ರ ಟೆಂಪ್ರೇಚರು, ಅದರದ್ದು ಕಾನ್ಸಂಟ್ರೇಷನ್ ಪ್ರತಿಯೊಂದೂ ಅದು ನಿರ್ವಹಿಸುತ್ತೆ ಕಂಪ್ಯೂಟರ್. ಸೊ ಆಲ್ಕಲಿ ರಿನ್ಸ್ ಆಗುತ್ತೆ, ಆಸಿಡ್ ಸೊಲ್ಯೂಷನ್ ರಿನ್ಸ್ ಆಗುತ್ತೆ. ಕೊನೆಗೆ ಅದೆಲ್ಲ ತೊಳೆಯೋದಕ್ಕೋಸ್ಕರ ತಿರ್ಗಾ ಈಗೇನು ಹಾಟ್ ವಾಟ್ರು, ಆಮೇಲೆ ಸ್ಯಾನಿಟೈಸ್ಡ್ ವಾಟ್ರು, ಇವೆಲ್ಲ ರಿನ್ಸ್ ಮಾಡಿ CIP ಮಾಡಿ ಆ ಒಂದು ಸರ್ಕ್ಯೂಟ್ನ ರೆಡಿ ಮಾಡ್ತಾವೆ. ಸೊ ನೆಕ್ಸ್ಟು ದಿಸ್ ಲೈನ್ ಈಸ್ ರೆಡಿ ಫಾರ್ ಯೂಸ್ ಅಂತ ಬರುತ್ತೆ. ಅವಾಗ ಸ್ಟಾರ್ಟ್ ಮಾಡಿ ಅಲ್ಲಿವರೆಗೆ ನೆಕ್ಸ್ಟ್ ಇನ್ನೊಂದು ಲೈನ್, ಇನ್ನೊಂದು ಸರ್ಕ್ಯೂಟ್ ಇರುತ್ತೆ, ಆ ಒಂದನ್ನು ಇದನ್ನು ಉಪಯೋಗಿಸ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಒಂದು ಉತ್ತಮವಾದ ಒಂದು ಗುಣಮಟ್ಟ ಕಾಪಾಡೋದಕ್ಕೋಸ್ಕರ ಒಂದು ಉತ್ತಮವಾದ ದಕ್ಷವಾದ ಒಂದು ವ್ಯವಸ್ಥೆ ಇರೋದ್ರಿಂದಾಗಿ ನಾವು ಗುಣಮಟ್ಟ ಕಾಪಾಡೋಕ್ಕೆ ಸಹಾಯ ಆಗ್ತಾ ಇದೆ.
ಓಕೆ, ಸೊ ಅದು ಇನ್ನೂ ಇಂಪ್ರೂವ್ ಮಾಡ್ತಾನೆ ಹೋಗ್ತಾ ಇದ್ದೀರಿ. ಹೌದೌದು. ಏಕೆಂತಂದರೆ ಇವತ್ತಿನ ದಿವಸ ಇನ್ನೂ ಅದಕ್ಕೆ ಚನ್ನರಾಯಪಟ್ಟಣ, ಹಾಸನದ ಚನ್ನರಾಯಪಟ್ಟಣ ಒಂದು ಹೈಟೆಕ್ ಪ್ರಾಡಕ್ಟ್ ಪ್ಲಾಂಟ್ ಈಗಾಗಲೇ ಪ್ರಾರಂಭ ಆಗಿದೆ. ಅದು ಬೆಂಗಳೂರು ಮೆಗಾ ಡೈರಿಗಿಂತ ಇನ್ನೂ ಹೆಚ್ಚಿನ ಅತ್ಯಾಧುನಿಕತೆಯನ್ನು ಅಲ್ಲಿ ಅಳವಡಿಸಲಾಗಿದೆ. ಯಾವ ಥರ ಗುಣಮಟ್ಟ ಅಲ್ಲಿ ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ನಾವು ಹೇಳ್ದಂಗೆ ಅಲ್ಲಿ ಒಂದು ವ್ಯವಸ್ಥೆ ಏನಿದೆ, ನಾವು ಎನರ್ಜಿ ಕನ್ಸರ್ವೇಷನ್ ಇರ್ಬೋದು, ಕ್ಲೀನಿಂಗ್ ಎಫಿಷಿಯನ್ಸಿ ಇರ್ಬೋದು, ಪ್ರತಿಯೊಂದರಲ್ಲೂ ಒಂದು ಕರಾರಕವಾದ ಎಫಿಷಿಯನ್ಸಿಯನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ಈ ಒಂದು ಎನರ್ಜಿ ಎಫಿಷಿಯನ್ಸಿ ಮಾಡೋದೇ ಇದರಿಂದನೇ ಒಂದು ಉತ್ತಮವಾದ ಒಂದು ಸಂಸ್ಕರಣಾ ವ್ಯವಸ್ಥೆಯಿಂದಾಗಿ ನಮ್ಮ ಹಾಲಿನ ನಾವು ರೈತರಿಂದ ಖರೀದಿ ಮಾಡಿ ಗ್ರಾಹಕರಿಗೆ ಮಾರಾಟ ಮಾಡುವಾಗ ಅಂತರ ಕೇವಲ 2 ರೂಪಾಯಿ. ಅದೇ ನೆರೆಯ ಆಂಧ್ರದಲ್ಲಿ 6 ರೂಪಾಯಿ, ತಮಿಳುನಾಡು 6 ರೂಪಾಯಿ ಇದೆ, ಕೇರಳದಲ್ಲಿ 8 ರೂಪಾಯಿ ಇದೆ, ಮಹಾರಾಷ್ಟ್ರದಲ್ಲಿ 8 ರೂಪಾಯಿ ಇದೆ. ನೀವುಗಳು ಮನವಿ ಇಟ್ಟಿದ್ರಲ್ಲ, ಒಂದು 6-7 ರೂಪಾಯಿ ಜಾಸ್ತಿ ಮಾಡಿ ಅಂತ. ಅದು ಮಾಡಿದ್ರು ಇವತ್ತಿನ ದಿವಸ ನಾವು 24 ರೂಪಾಯಿ ರೈತರಿಂದ ನಾವು ಗ್ರಾಹಕರಿಗೆ ನಾವೇನು ಹಾಲನ್ನು ಮಾರಾಟ ಮಾಡ್ತೀವಿ, ಅದರ 80 ಭಾಗನ ನಾವು ರೈತರಿಗೆ ವರ್ಗಾಯಿಸ್ತಾ ಇದೆ. ಈ ಒಂದು ವ್ಯವಸ್ಥೆಯಿಂದಾಗಿಯೇ ನಾವು ಇವತ್ತಿನ ಸಹ ನೆರೆಯ ರಾಜ್ಯಗಳಲ್ಲಿ ಹಾಲಿನ ಬರ ಇದ್ರೂ ನಾವಿಲ್ಲಿ ಹಾಲಿನ ಸಮೃದ್ಧಿ ಯಾಕೆ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತಂದರೆ ನಿರಂತರವಾಗಿ ರೈತರಿಗೆ ಒಂದು ಉತ್ತಮವಾದ ದರ, ಉತ್ತಮವಾದ ಒಂದು ಸೇವೆಯನ್ನು ಕೊಡ್ತಾ ಇರೋದ್ರಿಂದಾಗಿ, ಅದ್ರ ಜೊತೆಗೆ ಮಯ ಅಂತ ಗ್ರಾಹಕರು, ನಗರದ ನೀವೆಲ್ಲ ಗ್ರಾಹಕರು ನಮಗೆ ಉತ್ತಮವಾದ ಒಂದು ಬೆಂಬಲ ಕೊಡ್ತಾ ಇರೋದ್ರಿಂದಾಗಿ ನಾವು ಇವತ್ತಿನ ಸಹ ಮಾರುಕಟ್ಟೆಯಲ್ಲೂ ಒಂದು ಅಗ್ರಸ್ಥಾನದಲ್ಲಿದ್ದೀವಿ. ಶೇಖರಣೆಯಲ್ಲೂ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ 11ನೇ ಸ್ಥಾನದಲ್ಲಿ ಹಾಲಿನ ಉತ್ಪಾದನೆ. ಆದರೆ ಹಾಲಿನ ಶೇಖರಣೆಯಲ್ಲಿ ನಾವು 2ನೇ ಸ್ಥಾನದಲ್ಲಿ, ಅಮೂಲ್ ನಂತರ. ಇವತ್ತು ದಕ್ಷಿಣ ಭಾರತದಲ್ಲೇ ನೋಡಿ ನೀವು, ಹಾಲಿನ ಉತ್ಪಾದನೆಯಲ್ಲಿ ನಾವು 3ನೇ ಸ್ಥಾನದಲ್ಲಿ, 1ನೇ ಸ್ಥಾನದಲ್ಲಿ ಆಂಧ್ರ, ತಮಿಳುನಾಡು ಇದೆ. ಆದರೆ ನಾವು ಅವ್ರಿಗಿಂತ ಹೆಚ್ಚು ಹಾಲನ್ನ ಶೇಖರಿಸ್ತಾ ಇದ್ದೀವಿ, ಹೆಚ್ಚು ಹಾಲನ್ನ ನಿರ್ವಹಿಸ್ತಾ ಇದ್ದೀವಿ. ಅವರಿಗೆ 6 ರಾಜ್ಯಗಳಿಗೆ ನಾವು ಹಾಲನ್ನ ಸಹ ಕೂಡ ಸರಬರಾಜು ಮಾಡ್ತಾ ಇದ್ದೀವಿ. ಸೊ ಒಂದು ಉತ್ತಮವಾದ ಒಂದು ವ್ಯವಸ್ಥೆ ಇದೆ. ಆ ಒಂದು ಇದರಿಂದಾಗಿ ನಾವು ಈ ಮುಖಾಂತರ ತಾವು ಗ್ರಾಹಕರಿಗೆ ಹೇಳ್ತಾ ಇದ್ರಿ, ಎದೆ ಮುಟ್ಕೊಂಡು ಹೇಳ್ತಾ ಇದ್ರಿ, ಹೌದೌದು, ಹಾಲು ಭಾಳ ಸೇಫ್, ಕಣ್ಣು ಮುಚ್ಕೊಂಡು ನಂದಿನಿ ಹಾಲನ್ನ ಸೇವಿಸ್ಬೋದು, ಉಪಯೋಗಿಸ್ಬೋದು. ನಂದಿನಿ ನಿಜಕ್ಕೂ ಒಬ್ರು ಹೇಳ್ತಾ ಇರೋ, ತಾಯಿಯ ಹಾಲು 9 ತಿಂಗಳು, ನಂದಿನಿ ಹಾಲು ನಿರಂತರ ಅಂತ. ಅಂದರೆ ನಂದಿನಿ ಹಾಲು ಕೊನೆಯವರೆಗೂ, ನಂದಿನಿ ಹಾಲು ಆ ಒಂದು ಅಷ್ಟು ಉತ್ತಮವಾದ ಒಂದು ಗುಣಮಟ್ಟನ ನಾವು ಕಾಪಾಡ್ತಾ ಇದ್ದೀವಿ. ಓಕೆ, ಸೊ ಇವಾಗೆಲ್ಲ ಯಾವ ಟೆಸ್ಟ್ಗಳಾದರೂ ಕೂಡ ನಂದಿನಿ ಹಾಲಲ್ಲಿ ನಿಮಗೆ ಸಿಗೋದಿಲ್ಲ ಅಂತೀರಿ ಕೆಮಿಕಲ್ಗಳು? ಏನು ಸಿಗೋದಿಲ್ಲ. ಹಾಲಿನ ಕೆಮಿಕಲ್ಸ್ ಅಂದರೆ ಪ್ರೋಟೀನು, ಲ್ಯಾಕ್ಟೋಸು, ಫ್ಯಾಟ್ ಬಿಟ್ಟರೆ ಬೇರೆ ಯಾವ ಕೆಮಿಕಲ್ಸು ನಮ್ಮ ಹಾಲಿನಲ್ಲಿ ಇರೋದಿಲ್ಲ. ಅದನ್ನು ಎದೆ ತಟ್ಟಿ ಹೇಳ್ಬೋದು. ಓಕೆ, ಸೊ ಇದೇ ಕ್ವಾಲಿಟಿ ಮುಂದುವರಿಯುತ್ತೆ ಹಾಗಾದರೆ? ಹೌದೌದು. ಕರ್ನಾಟಕದ ಗ್ರಾಹಕರಿಗೆ ಇದೇ ಒಂದು ನಿರಂತರವಾದ ಸೇವೆಯನ್ನು ಮಾಡೋದಕ್ಕೆ ನಾವು ಸದಾ ಸಿದ್ಧ. ಓಕೆ, ಸೊ ನಿಮ್ಮ ನಂದಿನಿ ಹಾಲಿನ ಸ್ಲೋಗನ್ ಏನಾದ್ರು ಇದೆಯಾ? ನಂದಿನಿ ಹಾಲು ವಿ ಸ್ಪ್ರೆಡ್ ವೆಲ್ತ್ ಆಫ್ ಹೆಲ್ತ್ ಅಂತ. ಅಂದರೆ ನಾವು ಈ ಆರೋಗ್ಯದ ಒಂದು ವೆಲ್ತ್, ಅಂದರೆ ಆರೋಗ್ಯದ ಒಂದು ಸಂಪತ್ತನ್ನು ಹರಡ್ತಾ ಇದ್ದೀವಿ. ಓಕೆ 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 ಓಕೆ. ಎಸ್ ಸರ್, ನಟರಾಜ್ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರೆ, ಯಾಕಂದರೆ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಜನ ಡಿಪೆಂಡ್ ಆಗಿರುವಂಥದ್ದು ನಂದಿನಿ ಹಾಲಿನ ಮೇಲೆ. ಬಹುಶಃ ಇದನ್ನೆಲ್ಲ ಕೇಳಿದಾಗ ಅವ್ರಿಗೂ ಕೂಡ ಒಂದಿಷ್ಟು ಆತಂಕಗಳಿರ್ತವೆ. ಬಹುಶಃ ನಾವು ಉಪಯೋಗಿಸ್ತೀವಲ್ಲ ನಂದಿನಿ ಹಾಲು, ಅದು ಕೂಡ ಹಿಂಗಿರುತ್ತೆ ಅಂತ. ಆಮೇಲೆ ಯಾರ್ಯಾರು ಯಾವ್ಯಾವ ಟೈಮಲ್ಲಿ ಮಾರಿರ್ತಾರೆ, ಯಾವ ಟೈಮಲ್ಲಿ ಹಾಲು ಕೆಟ್ಟಿರುತ್ತೆ, ಅದ್ಯಾವುದು ಕೂಡ ಅವ್ರಿಗೆ ಜ್ಞಾಪಕ ಇರಲ್ಲ. ಈ ಟೈಮಲ್ಲಿ ಎಲ್ಲ ಜ್ಞಾಪಕ ಆಗ್ತವೆ. ಬಹುಶಃ ನಮ್ಮ ಮನೆಯಲ್ಲಿ ಹಾಲು ವಾಸನೆ ಬಂದಿದ್ದು ಇದೇ ಕಾರಣ ಇರ್ಬೋದು, ಒಡೆದೋಗಿರೋದಕ್ಕೆ ಇದೇ ಕಾರಣ ಇದ್ದಿರ್ಬೋದು. ಈ ಥರದ್ದು ಅಂತೂ ಯಾವುದು ಕೂಡ ಇಲ್ಲ ಅನ್ನೋಂಥ ಒಂದು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀವಿ. ಯಾವುದೇ ದೂರಿದ್ರೆ ದಯವಿಟ್ಟು ಅದರ ಮೇಲೆ ಕಸ್ಟಮರ್ ಕೇರ್ ನಂಬರ್ ಇದೆ, ದಯವಿಟ್ಟು ಫೋನ್ ಮಾಡಿ. ಕೇವಲ 2-3 ಗಂಟೆಗಳಲ್ಲಿ ನಿಮ್ಮ ದೂರನ್ನು ನಾವು ಪರಿಹರಿಸ್ತೀವಿ. ಅದೇ ಯಾವುದೇ ಒಂದು ಇದಿಲ್ಲದೆ ನಾವು. ಎಸ್ ಸರ್, ನಟರಾಜ್ ಇಲ್ಲಿ ತಗೊಂಡ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ. ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮಯ್ಯ ಅವರು ಕೊನೆಯದಾಗೆ ಅವ್ರಿಗೇನಾದ್ರು ಹೇಳೋಂಥದ್ದಿದೆಯಾ ತಾವೇನಾದರೂ? ಹೇಳಬೇಕಂದ್ರೆ, ಯಾಕಂದರೆ ಅವರಿಗೆ ಹಿಂದೆ ಒಂದು ಸರ್ತಿ ಅವರ MDಗೂ ನಾವು ಕರೆದು ಹೇಳಿದ್ದೀವಿ ಅದನ್ನು. ಇವರು ಕಲೆಕ್ಟ್ ಮಾಡ್ತಾರಲ್ಲ, ಆ ಕಲೆಕ್ಷನ್ ಪಾಯಿಂಟಲ್ಲಿ ಅವರು ಇದೇ ಥರ ಮೇಂಟೈನ್ ಮಾಡಿದ್ರೆ ಕಷ್ಟ ಆಗುತ್ತೆ. ಯಾಕಂದರೆ ನಿಮಗೆ ಇವ್ರದ್ದು ಫ್ಯಾಕ್ಟ್ರಿ ನಾನು ನೋಡಿದ್ದೀನಿ, ಪರ್ಫೆಕ್ಟ್ ಆಗಿದೆ, ಯಾರೂ ಅದರ ಬಗ್ಗೆ ಮಾತಾಡುವಾಗೇ ಇಲ್ಲ. ಬಟ್ ಆ ಕಲೆಕ್ಷನ್ ಸೆಂಟ್ರಿಂದ ಬರ್ತದಲ್ಲ, ಆ ಕಲೆಕ್ಷನ್ ಸೆಂಟ್ರು ನಾನು ನೋಡಿದ್ದೀನಿ. ಬಟ್ ಅದನ್ನು ಇಂಪ್ರೂವ್ ಆಗದೇನೆ ಇವ್ರು ಏನು ಮಾಡಿದ್ರು ನಿಮಗೆ, ಫಾರ್ ಎಕ್ಸಾಂಪಲ್ ನಿಮಗೆ ಪ್ಯಾಶ್ಚರೈಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಹೆಚ್ಚಿನ ಸರ್ತಿ ಇವ್ರದ್ದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾವು ಫೈಟ್ ಮಾಡಿದ್ದು ಇವ್ರ ಹತ್ರ, ಇವರು ನಮ್ಗೆ ಹಾಲು ಹೋಮೋಜನೈಸ್ ಮಾಡಿ ಕೊಡಬೇಕು. ಫ್ಯಾಟ್ ಆ್ಯಡ್ ಮಾಡೋದ್ರಿಂದ ಅಡಿಷನಲ್ ಅವರು ಫ್ಯಾಟ್ ಅಂತ ಹೇಳಿದ್ರೆ ನಿಮಗೆ ಬೆಣ್ಣೆ ಆಗಲಿ ಅಥವಾ ನೀವು ಯಾವ್ದಾದ್ರು ಆ್ಯಡ್ ಮಾಡ್ತಾರೆ, ಅವರು ಕ್ರೀಮ್ ಅಥವಾ ಆ್ಯಡ್ ಮಾಡ್ತಾರೆ. ಆ್ಯಡ್ ಮಾಡಿದ ಮೇಲೆ ಅಥವಾ ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡಿದ್ರು, SNF ಅಡ್ಜಸ್ಟ್ ಮಾಡಲಿಕ್ಕೆ ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡ್ತಾರೆ. ಹೋಮೋಜನೈಸ್ ಮಾಡಿ ಕೊಡಬೇಕಂತ ಹೇಳ್ತೀವಿ. ಇಲ್ಲ ಅಂದರೆ ನಿಮಗೆ ಪಾತ್ರದ ಬುಡದಲ್ಲಿ ಹಿಡ್ಕೊಳ್ಳೋದು ಅದೆಲ್ಲ ಶುರುವಾಗುತ್ತೆ. ಅದಕ್ಕೆ ಹಿಂದೆನೂ ಗಲಾಟೆ ಮಾಡಿದ್ದೀನಿ, ಹೋಮೋಜನೈಸ್ ಮಾಡಿದ್ರೆ ನಮಗೆ ಕೊಡಬೇಡಿ ಅಂತ ಹೇಳ್ತೀವಿ. ಹೋಮೋಜನೈಸ್ ಮಾಡಿದ್ರೆ ಏನು ಸಮಸ್ಯೆ ಆಗುತ್ತೆ ಅಂತಂದರೆ, ಈಗ ಗ್ರಾಹಕರು ಮನೇಲಿ ಹಾಲು ಕಾಯಿಸಿದಾಗ ಏನಂತಾರೆ, ಮೇಲ್ಗಡೆ ಕೆನೆ ಕಟ್ಟಬೇಕು ಅಂತಾರೆ. ಹೋಮೋಜನೈಸ್ ಮಾಡಿದ ತಕ್ಷಣ ಏನಾಗುತ್ತೆ, ಫ್ಯಾಟ್ ಇರುತ್ತೆ, ನಿಮ್ಮ ಹಾಲಲ್ಲಿ ಬೆಣ್ಣೆ ಅಂಶನೇ ಇಲ್ಲ, ಕೆನೆನೇ ಕಟ್ತಾ ಇಲ್ಲ,
ಸೊ ಆ ಒಂದು ದೂರ ಬರ್ತಾ ಇದೆ. ಅದಕ್ಕೋಸ್ಕರ ಕೆಲವು ಬಾರಿ ಹೋಮೋಜನೈಸ್ ಮಾಡಿ ಹಾಲು ಕೊಟ್ಟಿವೆ ಮಾರ್ಕೆಟ್ಗೆ, ಸಿಕ್ಕಾಬಟ್ಟೆ ದೂರುಗಳು ಬರೋಕ್ಕೆ ಶುರು ಆಯ್ತು ಗ್ರಾಹಕರಿಂದ ಅಂತ. ಅದಕ್ಕೆ ಈಗೆಲ್ಲ ಒಂದು ವ್ಯವಸ್ಥೆ ಇಂಥವ್ರಿಗೆ ಒಂದು ಉದ್ಯಮಕ್ಕೆ ಬೇರೆ ಯಾಕೆಂದ್ರೆ ಈಗ ಬೆಂಗಳೂರು ಡೈರಿ, ಮೆಗಾ ಡೈರಿ ಅವ್ರು ಏನು ಉದ್ಯಮ ಅಂತ ಹೇಳೋದಕ್ಕಿಂತ ಹೆಚ್ಚಿನವರಿಗೆ ಅದು ಮಾಡಿದ್ರಿಂದ ಏನು ಬೆನಿಫಿಟ್ ಅಂತ ಗೊತ್ತಿಲ್ಲ. ಈಗ ನಿಮ್ಗೆ ಏನಾಗುತ್ತೆ ಅಂದರೆ ಫ್ಯಾಟ್ ನಿಮಗೆ 3% ಇರ್ಬೋದು, 4.5% ಇರ್ಬೋದು. ಫ್ಯಾಟಿನ ನಿಮಗೆ ಇದಿರೋದು ಥಿಕ್ನೆಸ್ ಇರೋದು 0.8 ಮೈಕ್ರಾನ್. 0.8 ಮೈಕ್ರಾನ್ ನಿಮಗೆ ಹೋಮೋಜನೈಸ್ ಮಾಡಿದ ತಕ್ಷಣ 0.2 ಮೈಕ್ರಾನ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಹಾಲು ತಿಕ್ಕಾಗುತ್ತೆ. ಬಟ್ ಇದು ಜನರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಜನರಿಗೆ ಈಗಾಗಲೇ ಸಾಕಷ್ಟು ಅದ್ರ ಬಗ್ಗೆ ಪ್ರಚಾರ ಇದನ್ನ ಪ್ರಚಾರ ಅವ್ರು ಮಾಡ್ಬೇಕಂತ ಮಾಡ್ತಾರೆ. ಓಕೆ ನೋಡಿ, ನಿಮ್ಗೆ ISO ಸರ್ಟಿಫಿಕೇಟ್ ಸಿಕ್ಕಿರ್ಬೋದು, MSO ಸರ್ಟಿಫಿಕೇಟ್ ಅಂದ್ರೆ IS ಸರ್ಟಿಫಿಕೇಟ್ ಸಿಕ್ಕಿರಲ್ಲ, ಇವತ್ತು ಸಿಕ್ತು ನೋಡಿ. ಬಹಳ ಮುಖ್ಯ, ಬಹಳ ಮುಖ್ಯ. ಇವರಿಗೆ ಅತ್ಯಂತ ದೊಡ್ಡ ಸಂಖ್ಯೆ ಗ್ರಾಹಕರು ಇರ್ತಾರೆ. ಭಾಳ ಆಶ್ಚರ್ಯಪಟ್ಟಿತ್ತು ಅಂದರೆ ಇವ್ರು ಹೋಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಆ ಕಾಫಿ ಕುಡಿಯೋ ಕ್ಯೂ, ನಾವು ಈ ಸಿನಿಮಾ ಥಿಯೇಟರ್ಗಳಲ್ಲಿ ಬೇರೆ ಯಾವ್ದಾದ್ರು ಸ್ಕೀಮ್ಸ್ ಯೋಜನೆಗಳು ನೋಡ್ತಾ ಇದ್ವಿ, ತೀರಾ ಕಾಫಿ ಕುಡಿಯೋಕೆ ಕ್ಯೂ ಅಂತ ಬಹುಶಃ ಹೋಟ್ಲಲ್ಲಿ ನೋಡಿದ್ದು ನಾವು. ಓಕೆ, ಎಸ್ ನಟರಾಜ್, ಇದಕ್ಕೆ ಸಾಕಷ್ಟು ಮಾತಾಡಿದ್ರಿ, ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಇನ್ನು ಡಾಕ್ಟರ್ ಜುಬೇನ್ ಏನು ಹೇಳ್ತಾರೆ, ಯಾವ ರೀತಿಯ ಪರೀಕ್ಷೆಗಳಾಗ್ಬೋದು ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾರೆ. ಜೊತೆಗೆ ಸದಾನಂದ ಮಯ್ಯ ಅವರು ಹಾಲನ್ನು, ಆ ಕ್ವಾಲಿಟಿಯನ್ನು ಕಂಡು ಹಿಡಿಯೋದು ಹೇಗೆ, ಯಾವ ರೀತಿ ನಾವು ಹಾಲನ್ನು ಸಂರಕ್ಷಿಸಿ ಇಡಬೇಕು, ಯಾವ್ಯಾವ ರೀತಿಯ ಮಾನದಂಡಗಳನ್ನು ಇದರಲ್ಲಿ ಅನುಸರಿಸಬೇಕು ಅನ್ನುವಂಥದ್ದು. ಮತ್ತೊಬ್ಬರು ಗೃಹಿಣಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.